ಹಾಯ್ ಹಲೋ ಹೇಗಿದ್ದೀರಾ ಎಲ್ರು? ನಾನು ತುಂಬ ದಿವಸ ಆಯಿತು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡದೆ. ಹಾಗೆ ಇವತ್ತು ಮಾಡುವ ಅಂತ ಅನ್ಕೊಂಡೆ. ಇದೊಂದು ಹಳೇ ವಿಡಿಯೋ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ನಾವು ಟೋಕಿಯೋದ ಪಕ್ಕದಲ್ಲಿರುವಂತಹ ಯೂನೋ ಪಾರ್ಕಿಗೆ ನಾವು ಹೋಗಿದ್ದೆವು. ಆಗ ಸಕುರಾ ಸೀಸನ್ ಇತ್ತಲ್ಲ, ಆಗ ನಾವು ತೆಗೆದಂತಹ ವಿಡಿಯೋ. ಇದು ಈಗ ಟೈಮ್ ಸಿಗ್ಲಿಲ್ಲ, ಹಾಗೆ ಈಗ ಅಪ್ಲೋಡ್ ಮಾಡ್ತಾ ಇರೋದು. ಇದರಲ್ಲಿ ಎಲ್ಲ ಕ್ಲಿಪ್ಸ್ ಇಲ್ಲ. ಮತ್ತೆ ನಾವು ಹೋದ ಟೈಮಲ್ಲಿ ಹೂಗಳು ಕಡಿಮೆ ಆಗಿದ್ದು, ಅಂದ್ರೆ ಚೆರಿ ಬ್ಲೋಸಮ್ ಹೂಗಳಿಲ್ವಾ. ಸಕುರಾ ಸೀಸನ್ ಅಂತ ಹೇಳಿದ್ರೆ ಚೆರಿ ಬ್ಲೋಸಮ್ ಮರಗಳಿಲ್ವಾ, ಅದರಲ್ಲಿ ಹೂ ಆಗ್ತದೆ. ಇಲ್ಲಿ ಇಲ್ಲಿ ವಿಡಿಯೋದಲ್ಲಿ ನೋಡಿ ಅಂತೆ ಹೂಗಳು ಬಿದ್ದಿದೆಯಲ್ಲ, ಅದು ಅದರದ್ದೇ. ಮತ್ತೆ ನಾವು ಹೋದಾಗ ತುಂಬಾ ಜನರು ಇದ್ರು. ಅಷ್ಟೇ, ಅವತ್ತು ರಜೆ ಇತ್ತಲ್ಲ ಹಾಗೆ. ಇಲ್ಲಿ ನೋಡಿ. ಮತ್ತೆ ಸ್ವಲ್ಪ ಅದರ ಪಕ್ಕನೆ ಒಂದು ಝೂ ಕೂಡ ಇದೆ, ಅದು ಇದರಲ್ಲಿ ಇದೆ ವಿಡಿಯೋ. ಇಲ್ಲೊಂದ್ ಕಡೆ ಬೋಟಿಂಗ್ ಸಹ ಇತ್ತು. ನಾವು ಅದರಲ್ಲಿ ಹೋಗ್ಲಿಲ್ಲ, ಅಂತ ಹೇಳಿದ್ರೆ ಅಲ್ಲಿ ಕ್ಯೂ ನಿಲ್ಬೇಕಾಗಿ ಬರ್ತದೆ. ಹಾಗೆ ತುಂಬಾ ಜನರಿದ್ರು, ಹಾಗೆ ನಾವು ಹೋಗ್ಲಿಲ್ಲ. ಬಿಸಿಲು ಕೂಡ ತುಂಬಾ ಬಿಸಿಲಿತ್ತು. ಹಾಗೆ ನಾವು ಮತ್ತೆ ಅಲ್ಲಿಂದ ಝೂ ಕಡೆಗೆ ಹೋದೆವು. ತುಂಬಾ ಚೆನ್ನಾಗಿತ್ತು ವ್ಯೂ. ಮತ್ತೆ ಇಲ್ಲೊಂದ್ ಕಡೆ ಸ್ಟ್ರೀಟ್ ಫುಡ್ ಮಾರ್ತಾ ಇದ್ರು. ಜಾಸ್ತಿ ಜನ ಅಲ್ಲಿಂದಲೇ ತಿಂದ್ಕೊಂಡು ಹೋಗ್ತಾ ಇದ್ರು. ಇನ್ನು ನೆಕ್ಸ್ಟ್ ನಾವು ಹೋದದ್ದು ಯುಯಿನೋ ಝೂಗೆ. ಇದು ಹಕ್ಕಿಗಳಿರುವಂತಹ ಪ್ಲೇಸ್. ಅಲ್ಲಿ ದೂರದಲ್ಲಿ ನೋಡಿ ಹಕ್ಕಿಗಳನ್ನು ಕಾಣ್ತಾ ಇದೆಯಾ, ಒಂದು ಮರದಲ್ಲಿ. ಮತ್ತೆ ಈಚೆ ಸೈಡ್ ಬಂದ್ರೆ ಮೇಕೆ, ಕತ್ತೆ, ಕುದುರೆ, ಪಾಂಡ ಅದೆಲ್ಲ ಇದ್ದು. ಇಲ್ಲೊಂದ್ ಕಡೆ ನೋಡಿ ಅಂತೆ ದೊಡ್ಡ ಆಮೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರುವಂತದ್ದು ಇಷ್ಟೊಂದು ದೊಡ್ಡ ಆಮೆಯನ್ನು. ಮತ್ತೆ ಬೇರೆ ಬೇರೆ ರೀತಿಯ ಮೀನುಗಳು ಸಹ, ಹಾವು, ಮೀನು ಅದೆಲ್ಲ ಇದ್ದು. ಮತ್ತೆ ಬೇರೆ ತುಂಬಾ ಜೀವಿಗಳಿದ್ದವು, ಅಂದ್ರೆ ಜಿರಳೆ, ಹಾತೆ, ಕಪ್ಪೆ, ತುಂಬಾ ಚಿಕ್ಕ ಚಿಕ್ಕದು. ನಾನು ಅದನ್ನೆಲ್ಲ ತೆಗಿಲಿಕ್ಕೆ ಹೋಗ್ಲಿಲ್ಲ. ಅಂದ್ರೆ ನಾವು ಸಾಧಾರಣವಾಗಿ ಅದನ್ನೆಲ್ಲ ನೋಡಿರ್ತೇವೆ ಅಲ್ಲ, ಇವರಿಗೆ ಇದು ಒಂದು ಆಶ್ಚರ್ಯದ ಒಂದು ಸಂಗತಿಯಾಗಿದೆ ಅಂತದೆಲ್ಲ. ಚಿಕ್ಕ ಮಕ್ಕಳೆಲ್ಲ ತುಂಬಾ ಕುತೂಹಲದಿಂದ ನೋಡ್ತಾ ಇದ್ರು. ನಾನು ಅದನ್ನು ತೆಗಿಲಿಕ್ಕೆ ಹೋಗ್ಲಿಲ್ಲ, ಸ್ವಲ್ಪ ತೆಗ್ದೆ ನೋಡಿಲ್ಲಿ. ಅಷ್ಟೊಂದು ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇದ್ದಾರೆ. ಸೊ ಇಷ್ಟೇ ಇರುವುದು ಈ ವಿಡಿಯೋ. ಇದೊಂದು ಚಿಕ್ಕ ವಿಡಿಯೋ. ನೆಕ್ಸ್ಟ್ ಟೈಮ್ ನಾನು ಒಂದು ಒಳ್ಳೆ ವಿಡಿಯೋದ ಜೊತೆಗೆ ಬರ್ತೇನೆ. ನನ್ನ ಚಾನೆಲ್ ನೋಡ್ತಾ ಇರಿ. ಬಾಯ್.